ಅಮೆರಿಕ ಮತ್ತು ಇರಾನ್ ಇಸ್ರೇಲ್ ನಡುವೆ ಯುದ್ಧ ನಡೆದಿದ್ದೇ ಆದರೂ ಕೂಡ ಅದರ ಪರಿಣಾಮ ಜಗತ್ತಿನ ಹಲವು ರಾಷ್ಟ್ರಗಳ ಮೇಲೆ ಬಿದ್ದಿದೆ. ಇದೇ ಯುದ್ಧದಿಂದ ರಾಜ್ಯದ ಹಲವು ವಲಯಗಳು ಕೂಡ ತತ್ತರಿಸಿ ಹೋಗಿವೆ. ನೋಡಿ, ಮಧ್ಯಪ್ರಾಚ್ಯ ಯುದ್ಧ ಸಂಘರ್ಷದಿಂದ ಕರ್ನಾಟಕ ಬಂದರು ವಾಣಿಜ್ಯ ಚಟುವಟಿಕೆ ಮೇಲೂ ಕೂಡ ಪರಿಣಾಮ ಬೀರಿದೆ. ಕಳೆದ 1 ತಿಂಗಳಿನಿಂದ ವಾಣಿಜ್ಯ ಚಟುವಟಿಕೆ ಸ್ತಬ್ಧವಾಗಿತ್ತು. ಅಮೆರಿಕ ಇರಾನ್ ನಡುವಿನ ಇತ್ತೀಚಿನ ಕದನ ವಿರಾಮದ ಮಾತುಕತೆಯ ನಂತರ ಭಾರತದ ಕೆಲವು ಹಡಗುಗಳು ಮಧ್ಯಪ್ರಾಚ್ಯದಿಂದ ಆಗಮಿಸಿದ್ದು, ಇದೀಗ ಕಾರವಾರದ ಬಂದರಿಗೆ ಶಾರ್ಜಾದಿಂದ 6,000 ಮೆಟ್ರಿಕ್ ಟನ್ ಕಚ್ಚಾ ಡಾಂಬರನ್ನು ಹೊತ್ತು MSG ಎಂಬ ಹಡಗು ಆಗಮಿಸಿದೆ. ಇದರಿಂದಾಗಿ ಕಾರವಾರದ ಬಂದರಿನಲ್ಲಿ ವಾಣಿಜ್ಯ ಚಟುವಟಿಕೆ ಚುರುಕು ಕಂಡಿದೆ. ಈ ಕುರಿತಂತೆ ನಮ್ಮ ಪ್ರತಿನಿಧಿ ಒಂದು ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ. ಬನ್ನಿ ನೋಡ್ಕೊಂಡು ಬರೋಣ. ನಾವಿವತ್ತು ಕಾರವಾರದ ವಾಣಿಜ್ಯ ಬಂದರಿನಲ್ಲಿದ್ದೀವಿ. ನೀವು ನೋಡ್ಬೋದು, ಈ ಭಾಗದಲ್ಲಿ ಈಗ ಹಡಗುಗಳು ನಿಂತಿರುವಂಥದ್ದನ್ನು ನೀವು ನೋಡ್ಬೋದು. ಡಾಂಬರನ್ನು ಈಗ ಡಂಪ್ ಮಾಡ್ತಾ ಇರುವಂಥದ್ದು. ಯಾಕೆಂದರೆ ಕಾರವಾರದ ವಾಣಿಜ್ಯ ಬಂದರಿನಲ್ಲಿ ಹೆಚ್ಚಾಗಿ ಡಾಂಬರ್ ಇರ್ಬೋದು, ಬೇರೆ ಬೇರೆ ಇತರೆ ಪದಾರ್ಥಗಳನ್ನು ಇಲ್ಲಿ ಹೊರ ದೇಶಗಳಿಂದ ಅದರಲ್ಲಿಯೂ ಮಧ್ಯಪ್ರಾಚ್ಯದ ಭಾಗಗಳಿಂದಾಗಿ ಹೆಚ್ಚಾಗಿ ಬರುವಂಥದ್ದು. ನೀವು ನೋಡ್ಬೋದು, ಈ ಬಂದಿರುವಂಥ ಹಡಗು UAEಯ ಶಾರ್ಜಾ ಬಂದರಿನಿಂದ ಬಂದಿರುವಂಥದ್ದು. ಇದು ಬೇರೆ ಮಾರ್ಗವನ್ನು ಉಪಯೋಗಿಸಿಕೊಂಡು ಬಂದಿರುವಂಥದ್ದು. ಆದರೂ ಕೂಡ ಕಚ್ಚಾ ಡಾಂಬರನ್ನು ತರಲಿಕ್ಕೆ ಒಂದು ರೀತಿಯಲ್ಲಿ ಎದೆಗಾರಿಕೆ ಬೇಕಾಗಿದೆ. ಯಾಕೆಂದರೆ ಅರಬ್ಬಿ ಸಮುದ್ರದ ಸಂಪೂರ್ಣ ಆ ಭಾಗ ಏನಿದೆ, ಮಧ್ಯಪ್ರಾಚ್ಯದ ಯುದ್ಧ ಸಂಘರ್ಷ ಹಡಗುಗಳ ಚಟುವಟಿಕೆಗೆ ದೊಡ್ಡ ಹೊಡೆತವನ್ನು ಕೊಟ್ಟಿರುವಂಥದ್ದು. ಹೀಗಾಗಿ ಯಾವ ಖಾಸಗಿ ಹಡಗುಗಳು ಕೂಡ ಅರಬ್ಬಿ ಸಮುದ್ರ ಮಾರ್ಗವಾಗಿ ಏನು ಹಾರ್ಮುಜ್ ಜಲಸಂಧಿ ಇದೆ ಆ ಸುತ್ತಮುತ್ತ ಪ್ರದೇಶದಲ್ಲಿ ಹೋಗಲಿಕ್ಕೆ ಹೆದರ್ತವೆ. ಅಂಥದ್ರಲ್ಲಿ ಇದೀಗ ಈ ಖಾಸಗಿ ಏನು ಹಡಗಿದೆ ಇದು ಇವತ್ತು ಬಂದಿರುವಂಥದ್ದು UAEಯ ಶಾರ್ಜಾದಿಂದ ಬಂದರಿನಿಂದ ಬಂದಿರುವಂಥದ್ದು 6,000 ಮೆಟ್ರಿಕ್ ಟನ್ ಕಚ್ಚಾ ಡಾಂಬರನ್ನು ತೆಗೆದುಕೊಂಡು ಬಂದಿದೆ. ನೀವು ನೋಡ್ಬೋದು, ಈ ಭಾಗದಲ್ಲಿ ಈಗಾಗಲೇ ಡಂಪ್ ಮಾಡ್ತಾ ಇರೋದನ್ನು ಕಾಣ್ಬೋದಾಗಿದೆ. ಯಾಕೆಂತಂದರೆ ಕಚ್ಚಾ ಡಾಂಬರ್ ಒಂದು ಆಮದು ಆಗದೇ ಇದ್ದರೆ ನಮ್ಮ ಕರ್ನಾಟಕ ಸೇರಿದ ಬಹುತೇಕ ಭಾಗಗಳಲ್ಲಿರುವಂತಹ ರಸ್ತೆ ಅಗಲೀಕರಣ, ರಸ್ತೆ ಡಾಂಬರೀಕರಣ ಈ ಥರ ಕಾರ್ಯಗಳಿಗೆ ಡಾಂಬರ್ ಇಲ್ಲದೆ ಸಮಸ್ಯೆಗಳು ಎದುರಾಗ್ತಾ ಇದ್ವು. ಆದರೆ ಇದೀಗ ಮತ್ತೆ ಡಾಂಬರ್ ಈಗ ಈ ಭಾಗಕ್ಕೆ ಬಂದು ಆಮದಾಗ್ತಾ ಇರೋದ್ರಿಂದಾಗಿ ಸಾಕಷ್ಟು ಏನು ಕೊರತೆ ಆಗ್ತಾ ಇತ್ತು, ಆ ಕೊರತೆ ನೀಗ್ತಾ ಇದೆ ಅಂತಲೇ ಹೇಳ್ಬೋದು. LPG ಗ್ಯಾಸ್ಗೂ ಕೂಡ ಅದೇ ರೀತಿಯಲ್ಲಿ ಸಮಸ್ಯೆ ಇದ್ವು, ಮಧ್ಯಪ್ರಾಚ್ಯದಿಂದ ಬರಬೇಕಿತ್ತು. ಇದೇ ರೀತಿಯಲ್ಲಿ ಡಾಂಬರ್ ಕೂಡ ಮಧ್ಯಪ್ರಾಚ್ಯ ಮತ್ತು ಇತರ ದೇಶಗಳಿಂದ ಬರಬೇಕಾಗಿದೆ. ಈಗ ಬರ್ತಾ ಇರೋದ್ರಿಂದಾಗಿ ಒಂದಿಷ್ಟು ಎಲ್ಲೋ ಒಂದು ಕಡೆ ಕರ್ನಾಟಕದ ವಾಣಿಜ್ಯ ಚಟುವಟಿಕೆಗಳಿಗೆ ಗರಿಕೆದರಿದೆ ಅಂತಲೇ ಹೇಳ್ಬೋದು. ಯಾಕೆಂತಂದರೆ ಮಾರ್ಚ್ 11ರ ನಂತರ ಕಾರವಾರ ಬಂದರಿರ್ಬೋದಾಗಿ ಇತರೆ ಬಂದರುಗಳಲ್ಲೂ ಕೂಡ ವಾಣಿಜ್ಯ ಚಟುವಟಿಕೆ ಸಂಪೂರ್ಣ ಸ್ತಬ್ಧ. ಇದನ್ನು ನಂಬಿದಂತಹ ಲಾರಿ ಮಾಲೀಕರಿರ್ಬೋದು, ಇತರೆ ಕಂಪನಿಗಳ ಸಿಬ್ಬಂದಿಗಳು ಕೂಡ ನಷ್ಟಕ್ಕೆ ಅನುಭವಿಸ್ತಾ ಇದ್ದರು. ಅದಲ್ಲದೆ ಇಲ್ಲಿ ವಾಣಿಜ್ಯ ಚಟುವಟಿಕೆ ಬಂದಾಗಿರೋದ್ರಿಂದ ಸುಮಾರು 1 ಕೋಟಿಗೂ ಹೆಚ್ಚು ಕರ್ನಾಟಕ ಸರ್ಕಾರಕ್ಕೆ ವಾಣಿಜ್ಯ ಚಟುವಟಿಕೆಯಿಂದ ಲಾಸ್ ಆಗಿರುವಂಥದ್ದು. ಯಾಕಂದರೆ ಹಡಗು ಬಂದರೆ ಇಲ್ಲಿ ಚಟುವಟಿಕೆಗಳು ನಡೀತದೆ, ಇಲ್ಲಿ ಹಣದ ವ್ಯವಹಾರಗಳು ಕೂಡ ನಡೀತದೆ, ಸರ್ಕಾರಕ್ಕೂ ಲಾಭ ಆಗ್ತದೆ, ಇಲ್ಲಿರುವಂತಹ ಜನರಿಗೂ ಕೂಡ ಲಾಭ ಆಗ್ತದೆ. ಅಂಥದ್ರಲ್ಲಿ ಹಡಗುಗಳೇ ಬರದೇ ಇಲ್ಲ ಅಂತಂದಾಗ ಸಾಕಷ್ಟು ಸಮಸ್ಯೆಯನ್ನು ನಾವು ಪ್ರತಿಯೊಬ್ಬರೂ ಅನುಭವಿಸಬೇಕಾಗ್ತದೆ. ಅದರ ಜೊತೆಗೆ ಏನು ಅಭಿವೃದ್ಧಿ ಕಾಮಗಾರಿಗಳಿರುತ್ತೆ ಅವಕ್ಕೂ ಕೂಡ ಈ ಕಚ್ಚಾ ಡಾಂಬರ್ನ ಒಂದು ಆಮದಾಗದೇ ಇದ್ದಾಗ ಸಾಕಷ್ಟು ಸಮಸ್ಯೆ ಆಗ್ತದೆ. ಅಂಥದ್ರಲ್ಲಿ ಈಗ 6,000 ಮೆಟ್ರಿಕ್ ಟನ್ನಷ್ಟು ಕಚ್ಚಾ ಡಾಂಬರನ್ನು ಈಗಾಗಲೇ ತಂದು ಡಂಪ್ ಮಾಡಲಾಗಿದೆ. ಇಲ್ಲಿ ಹಲವು ಕಂಪನಿಗಳು ಡಾಂಬರನ್ನು ಇಲ್ಲಿ ಶೇಖರಣೆ ಮಾಡುವಂಥ ಕಂಪನಿಗಳಿದ್ದಾವೆ. ಇವೆಲ್ಲವೂ ಕೂಡ ಕರ್ನಾಟಕ ಸುತ್ತಮುತ್ತದಲ್ಲಿರುವಂಥ ಭಾಗಗಳಿಗೆ ಅವನ್ನ ಕಳಿಸುವಂಥದ್ದು. ಹೀಗಾಗಿ ವಾಣಿಜ್ಯ ಚಟುವಟಿಕೆಗಳು ಒಂದಿಷ್ಟು ಈಗ ಪ್ರಾರಂಭವಾಗಿರುವುದನ್ನು ಕಾಣ್ಬೋದಾಗಿದೆ. ಕ್ಯಾಮ್ರಾಮನ್ ಸುರಂಜ್ ಜೊತೆ ನವೀನ್ ಸಾಗರ್, ಪಬ್ಲಿಕ್ TV, ಕಾರವಾರ.